ಮಹಿಳಾ ಮೀಸಲಾತಿ ಮಸೂದೆ ಜಾರಿ ವಿಚಾರದಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರ ದಕ್ಷಿಣ ಭಾರತದ ರಾಜ್ಯಗಳ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆಸಿದೆ ಎಂದು ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ ವಾಗ್ದಾಳಿ ನಡೆಸಿದ್ದಾರೆ. ಹಾನಗಲ್ನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ರಾಜಕೀಯ ಲಾಭಕ್ಕಾಗಿ ಮಹಿಳೆಯರ ಭಾವನೆಗಳನ್ನ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಎಂದು ಕಿಡಿಕಾರಿದ್ದಾರೆ. 2019ರಲ್ಲೇ ಮಸೂದೆಗೆ ಆಸಕ್ತಿ ತೋರದ ಬಿಜೆಪಿ ಈಗ ಚುನಾವಣೆಗಾಗಿ ಮಹಿಳೆಯರನ್ನ ದಾರಿ ತಪ್ಪಿಸ್ತಾ ಇದೆ. ಮಸೂದೆ ಜಾರಿಗೆ ಮೊದಲು ಜನಗಣತಿ ಮತ್ತು ಕ್ಷೇತ್ರ ಮರುವಿಂಗಡಣೆ ಆಗಬೇಕು ಎನ್ನುವುದು ದಕ್ಷಿಣದ ರಾಜ್ಯಗಳಿಗೆ ಮಾಡುವ ದ್ರೋಹ. ಜನಸಂಖ್ಯೆ ನಿಯಂತ್ರಣದಲ್ಲಿ ದಕ್ಷಿಣ ರಾಜ್ಯಗಳ ಕೊಡುಗೆ ದೊಡ್ಡದಿದೆ. ಆದರೆ ಈ ಷಡ್ಯಂತ್ರದಿಂದಾಗಿ ನಮಗೆ ಅನುದಾನ ಕಡಿಮೆ ಸಿಗುವ ಸಂಚು ನಡೀತಾ ಇದೆ ಎಂದು ಮಾನೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ಇರುವ 543 ಲೋಕಸಭಾ ಸ್ಥಾನಗಳಲ್ಲೇ 33% ಮೀಸಲಾತಿ ನೀಡಲಿ ಎಂದು ಅವರು ಸವಾಲು ಹಾಕಿದರು. ರಾಜ್ಯ ರಾಜಕೀಯದ ಕುರಿತು ಮಾತನಾಡಿದ ಅವರು ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಮಹತ್ವದ ಸುಳಿವು ನೀಡಿದರು. ಹಿರಿಯ ಶಾಸಕರು ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಚುನಾವಣೆ ಪ್ರಕ್ರಿಯೆಗಳು ಮುಗಿದ ಕೂಡಲೇ ಈ ಬಗ್ಗೆ ಶೀಘ್ರ ಕ್ರಮ ಕೈಗೊಳ್ಳುವ ಭರವಸೆ ಹೈಕಮಾಂಡ್ನಿಂದ ಸಿಕ್ಕಿದೆ ಎಂದು ತಿಳಿಸಿದ್ದಾರೆ. ಧಾರವಾಡ ಶಾಸಕ ವಿನಯ್ ಕುಲಕರ್ಣಿ ಪರ ಹಮ್ಮಿಕೊಂಡಿರುವ ಮೌನ ಪ್ರತಿಭಟನೆಯ ಬಗ್ಗೆ ಪ್ರತಿಕ್ರಿಯಿಸಿದ ಮಾನೆ ಅವರು, ವಿನಯ್ ಕುಲಕರ್ಣಿ ಜನಪ್ರಿಯ ನಾಯಕ, ಅವರನ್ನ ಉದ್ದೇಶಪೂರ್ವಕವಾಗಿ ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಎಂಬ ಅಭಿಪ್ರಾಯ ಜನರಲ್ಲಿದೆ. ಆದ್ರೂ ನಾವು ಕೋರ್ಟ್ ತೀರ್ಪಿಗೆ ಗೌರವ ನೀಡಲೇಬೇಕು. ವಿನಯ್ ಕುಲಕರ್ಣಿ ಅವರೇ ಕಾನೂನು ಹೋರಾಟಕ್ಕೆ ತಲೆಬಾಗುವುದಾಗಿ ಹೇಳಿದ್ದಾರೆ ಎಂದಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರ ಹಳೆಯ ಹೇಳಿಕೆಗಳನ್ನ ನೆನಪಿಸಿದ ಶಾಸಕರು ಬಿಜೆಪಿ ನಾಯಕರ ಮಹಿಳಾ ವಿರೋಧಿ ಮನಸ್ಥಿತಿಯನ್ನ ಜನರೇ ಅರ್ಥ ಮಾಡಿಕೊಳ್ಳಬೇಕು ಎಂದು ಕರೆ ನೀಡಿದರು. ಒತ್ತಾಯ ಮಾಡಿದ್ರು ನನ್ನ ಹೆಂಡತಿ ನಾ ಕರ್ಕೊಂಡು ಹೋಗ್ಲಿಲ್ಲ. ಮತ್ತ ಅವಳಿಗೆ ಇಂಟ್ರೆಸ್ಟ್ ಬಂದ್ಬಿಟ್ರೆ ನಾನೆಲ್ಲಿ ಹೋಗ್ಲಿ. ಆಮೇಲೆ ಅದಕ್ಕೆ ಮನೆಗೆ ಕೂಡ್ಸ್ಕೊಂಡ್ ಬಂದೆ. ಇನ್ನೊಂದು ವಿಚಾರ ಹೇಳಕ್ ನಾನು ಮರ್ತೋದೆ. ಇವತ್ತಿನ UP CM ನಿನ್ನೆ ಮಹಿಳಾ ಮೀಸಲಾತಿ ಬಗ್ಗೆ ಬಹಳ ದೊಡ್ಡದಾಗಿ ಮಾತಾಡಿದ್ದಾರೆ. ಯಾರು? ಯೋಗಿ ಆದಿತ್ಯನಾಥ್ ಅವರು 2010ರಲ್ಲಿ ಈ ಬಿಲ್ ಮಂಡನೆ ಆದಾಗ ಅವರು ಸಂಸದರು, ಹಿ ವಾಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಅವಾಗ ಅವ್ರು ಏನು ಹೇಳ್ತಾರೆ, ಇದರ ಅವಶ್ಯಕತೆ ಇಲ್ಲ, ಮಹಿಳೆಯರು ಮನೆಯ ಜವಾಬ್ದಾರಿ ಹೊತ್ಕೊಳ್ಬೇಕು, ಅವ್ರು ಇಲ್ಲೆಲ್ಲ ಬಂದು ಕೂಡಕತ್ತಾರೆ, ಮನೆಗಿನ ಜವಾಬ್ದಾರಿ ಯಾರು ನೀಗಿಸ್ತಾರೆ, ಆಗಬಾರದು ಇದು ಮೀಸಲಾತಿ ಅಂತ ಹೇಳಿದವ್ರು ಯಾರು?